ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಗುರುವಾರ ಬೆಚ್ಚಿಬಿದ್ದಿದೆ. ಬಸ್ ಸ್ಟ್ಯಾಂಡಲ್ಲೇ ಸಾರ್ವಜನಿಕರ ಮುಂದೆಯೇ ಹರೆಯದ ಯುವತಿಯೊಬ್ಬಳನ್ನ ಪಾಗಲ್ ಪ್ರೇಮಿಯರ್ವ ಯದ್ವಾ ತದ್ವಾ ಕಡಿದು ಕೊಲೆಗೈದು ರಕ್ತ ಹರಿಸಿದ್ದಾನೆ. ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನ ಮೆಡಿಕಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ 21 ವರ್ಷದ ಲಾವಣ್ಯ ಎಂದಿನಂತೆ ಬಸ್ ಹತ್ತಲೆಂದು ಬಿಸಿ ರೋಡ್ನಲ್ಲಿರುವ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾಳೆ. ಅದಾಗಲೇ ಹೊಂಚು ಹಾಕಿ ಕೂತಂತಿದ್ದ ಆರೋಪಿ ಚೇತನ್ ಗೌಡ ಆಕೆ ಬಸ್ ಏರುವುದನ್ನು ಕಂಡವನೇ ಆಕೆಯನ್ನ ಬಸ್ನಿಂದ ಇಳಿದು ತನ್ನ ಕಾರಿನಲ್ಲಿ ಬರುವಂತೆ ಒತ್ತಾಯಿಸಿದ್ದಾನೆ. ಇಷ್ಟಾಗುತ್ತಲೇ ಘಟನೆಯ ಗಂಭೀರತೆಯನ್ನ ಅರಿತ ಲಾವಣ್ಯ ತನ್ನ ಅಕ್ಕನಿಗೆ ಕರೆ ಮಾಡಿದ್ದಾಳೆ. ಅಕ್ಕನ ಬಳಿ ತಮ್ಮ ದೂರದ ಸಂಬಂಧಿ ಚೇತನ್ ನಡೆಸುತ್ತಿರುವ ಕಿರುಕುಳದ ಬಗ್ಗೆ ಹೇಳಿಕೊಳ್ಳುತ್ತಲೇ ಇತ್ತ ಚೇತನ್ ಗೌಡ ಅಕ್ಷರಶಃ ರಾಕ್ಷಸ ರೂಪವನ್ನ ಪಡೆದಿದ್ದಾನೆ. ಮೊದಲೇ ತಂದಿದ್ದ ತಲವಾರಿನಿಂದ ಆಕೆಯನ್ನ ಅಟ್ಟಾಡಿಸಿ ಓಡಿಸಲು ಆರಂಭಿಸಿದ್ದಾನೆ. ಕೊನೆಗೂ ರಾಕ್ಷಸನ ಕೈಯಲ್ಲಿ ಸಿಕ್ಕ ಅಮಾಯಕ ಜೀವ ಪ್ರಾಣ ತೊರೆದಿದೆ. ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ನಲ್ಲಿ ಜನಸಂಖ್ಯೆ ಕಡಿಮೆಯೇ, ಇದರ ಲಾಭವನ್ನ ಪಡೆದವನೇ ಈ ಕೃತ್ಯವನ್ನ ಎಸಗಿದ್ದಾನೆ. ತಲವಾರಿನಿಂದ ಸೈಕೋ ರೀತಿ ಕೊಚ್ಚಿ ಹಾಕಿದ್ದಾನೆ. ಪ್ರಾಣ ಭಿಕ್ಷೆ ಬೇಡಿದರೂ ಮನಸ್ಸು ಕರಗದೆ ಹಸಿದ ಹುಲಿಯಂತೆ ದಾಳಿಯನ್ನು ನಡೆಸಿದ್ದಾನೆ. ತಲವಾರಿನ ಏಟಿಗೆ ಲಾವಣ್ಯ ಬಲಿಯಾಗಿದ್ದಾಳೆ. ಅತ್ತ 22ರ ಹರೆಯದ ಚೇತನ್ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೊಲೆ ನಡೆಸಿದ ಸರಿಸುಮಾರು 12 ಗಂಟೆಗಳ ಬಳಿಕ ಆರೋಪಿ ಚೇತನ್ನನ್ನ ದಸ್ತಗಿರಿ ಮಾಡಲಾಗಿದೆ. ಇತ್ತ ಶುಕ್ರವಾರ ಮಧ್ಯಾಹ್ನ ಹೊತ್ತಿಗೆ ಕಕ್ಕೆ ಪದವಿನ ನಿವಾಸದಲ್ಲಿ ಲಾವಣ್ಯಲ ಅಂತ್ಯಕ್ರಿಯೆ ನಡೆದಿದೆ. ಸಚಿವರಾದಿಯಾಗಿ ಹಲವು ಮುಖಂಡರು ಭೇಟಿ ನೀಡಿ ಸಾಂತ್ವನವನ್ನ ತಿಳಿಸಿದ್ದಾರೆ. ಆದರೆ ಕಳೆದುಕೊಂಡ ಮಗಳ ಪ್ರಾಣ ಬರಲು ಸಾಧ್ಯವಿಲ್ಲ ಅಲ್ವೇ? ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆ ನಡೆಸುವ ವಿಡಿಯೋ ಕಂಡವರು ಉರಿದು ಬಿದ್ದಿದ್ದಾರೆ. ಜಾತಿ ಮತ ನೋಡದೆ ಆರೋಪಿಯನ್ನ ಶೀಘ್ರವೇ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ಅಷ್ಟಕ್ಕೂ ಈ ಕೊಲೆಗೆ ಕಾರಣ ಚೇತನ್ ಗೌಡನ ಒನ್ ಸೈಡ್ ಲವ್ ಸ್ಟೋರಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಅದಕ್ಕಾಗಿ ಲಾವಣ್ಯ ಹಿಂದೆ ಬಿದ್ದಿದ್ದ ಈ ಸೈಕೋ ತನ್ನನ್ನ ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ. ಆದರೆ ಇನ್ನೂ ಉಜ್ವಲ ಭವಿಷ್ಯದ ಕನಸು ಹೊತ್ತ ಹೆಣ್ಮಗಳು ಈ ಚೇತನನ ಪ್ರೀತಿಗೆ ನೋ ಎಂದಿದ್ಲು. ಇಷ್ಟಕ್ಕೆ ಈ ಸೈಕೋ ಸೈತಾನ ಯುವತಿಯ ಪ್ರಾಣವನ್ನೇ ಹೀರಿದ್ದಾನೆ. ಈತನ ಹುಚ್ಚು ಪ್ರೀತಿಗೆ ಅಮಾಯಕಿ ಬಲಿಯಾಗಿದ್ದಾಳೆ. ಈ ಸಾವಿಗೆ ಹೊಣೆಯಾದ್ರೂ ಯಾರು ಅನ್ನೋ ಪ್ರಶ್ನೆಯೂ ಸಹಜ. ತನಗೆ ಸಿಗದ ಹುಡುಗಿ ಬದುಕಿರಲೇಬಾರದು ಅನ್ನೋ ಹಂತಕ್ಕೆ ಇಳಿಯುವ ಈ ಮನಸ್ಥಿತಿಯ ಯುವಕರಿಗೆ ಅದೇನೇನ್ಬೇಕೋ ಗೊತ್ತಿಲ್ಲ. ಹಾಗೆ ನೋಡಿದರೆ ಪಾಗಲ್ ಪ್ರೇಮಿಗಳ ಅಟ್ಟಹಾಸಕ್ಕೆ ಯುವತಿಯೋರ್ವಳು ಬಲಿಯಾಗ್ತಿರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ರಾಜ್ಯದಲ್ಲಿ ಅದೆಷ್ಟೋ ಯುವತಿಯರು ಈ ರೀತಿಯ ಒನ್ ಸೈಡ್ ಪ್ರೇಮಿಗಳ ಕಾಟಕ್ಕೆ ಪ್ರಾಣ ತೆತ್ತಿದ್ದಾರೆ. ಆದರೆ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಡೆದ ಲಾವಣ್ಯ ಪ್ರಕರಣ ಇಂತಹ ಒನ್ ಸೈಡ್ ಸೈಕೋಗಳಿಗೆ ಬಲಿಯಾಗುವ ಕೊನೆಯ ಕೇಸಾದರೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಆರೋಪಿ ಚೇತನ್ ಗೌಡಗೆ ಶಿಕ್ಷೆ ಜಾರಿಯಾಗಬೇಕಾಗಿದೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಜೈ ಹಿಂದ್.